ನಮಸ್ತೆ, ಶ್ರೀಯರದ್ದು ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಇದು ಗುರುವಾರದ ಬೆಳಗ್ಗೆ ವ್ಲಾಗ್. ಈಗ ನಾನು ಕೌಂಟರ್ ಟಾಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಆರಾಧ್ಯಕ್ಕೆ ಹುಷಾರಿಲ್ಲ, ಸೊ ಅವಳಿಗೆ ನಿನ್ನೆ ಮಧ್ಯಾಹ್ನದಿಂದ ಅಂದರೆ ವೆಡ್ನಸ್ಡೇ ಮಧ್ಯಾಹ್ನದಿಂದ ಅವಳಿಗೆ ವಾಮಿಟಿಂಗ್ಸು ಮತ್ತು ಲೂಸ್ ಮೋಷನ್ಸ್ ಇದೆ. ಸೊ ಇನ್ನು ಅವಳ ಹತ್ರನೇ ಇದೆ, ಅದಕ್ಕೆ ಅವಳು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋಕ್ಕಾಗಿದ್ದಿಲ್ಲ. ಜಸ್ಟ್ ಅಡುಗೆ ಮಾತ್ರ ಮಾಡಿದ್ದೆ, ರಾತ್ರಿ ಚಪಾತಿ ಪಲ್ಯ ಹಾಗೆ ಬಿಟ್ಬಿಟ್ಟಿದ್ದೆ. ಈಗ ಬೆಳಗ್ಗೆ ಇನ್ನೂ ಆರಾಧ್ಯ ಎದ್ದಿಲ್ಲ, ಸೊ ಎದ್ದು ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಆರಾಧ್ಯಗೆ ವೆಡ್ನಸ್ಡೇ ಮಧ್ಯಾಹ್ನದಿಂದ ಫುಲ್ ವಾಮಿಟಿಂಗ್ಸು ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಎಲ್ಲ ಮಕ್ಕಳಿಗೆ ವಿಂಟರ್ಸ್ ಬಂದರೆ ಪೇರೆಂಟ್ಸಿಗೆ ಭಯ ಆಗುತ್ತೆ, ಕೋಲ್ಡು ಫೀವರ್ ಆ ಥರ ಬರ್ತಾ ಇರುತ್ತೆ. ಬಟ್ ಆರಾಧ್ಯಗೆ ರಿವರ್ಸು, ವಿಂಟರ್ಸ್ ಟೈಮಲ್ಲಿ ಅವಳಿಗೆ ಏನೂ ಬರಲ್ಲ, ಬಟ್ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಅಂದ್ರೆ ಅವಳಿಗೆ ವಾಮಿಟಿಂಗ್ಸು ಲೂಸ್ ಮೋಷನ್ಸ್ ಇರುತ್ತೆ. ಅವಳು ಬಿಸಿಲಿಗೆ ತಡ್ಕೊಳಲ್ಲ. ಅದು ಏನಾಯ್ತಂದರೆ, ನಾರ್ಮಲಿ ನಾನು ಆರಾಧ್ಯನ ಸ್ಕೂಲ್ಗೆ ಮಾರ್ನಿಂಗ್ ಬೈಕಲ್ಲಿ ಡ್ರಾಪ್ ಮಾಡ್ತೀನಿ, ಬರುವಾಗ ಬೈ ವಾಕ್ ಪಿಕ್ ಮಾಡ್ತೀನಿ. ವೆಡ್ನಸ್ಡೇ ಬೈಕ್ ರಿಪೇರಿ ಆಗಿತ್ತು, ಸೊ ಬೈ ವಾಕೇ ನಾನು ಅವಳನ್ನ ಡ್ರಾಪು ಮಾಡಿದ್ದು ಪಿಕ್ ಮಾಡಿದ್ದು. ಐ ಥಿಂಕ್ ಆ ಬಿಸಿಲಿಗೆ ಅಂದ್ಕೊಳ್ತೀನಿ ಅವಳಿಗೆ ಏನೋ ಈ ಥರ ವಾಮಿಟಿಂಗ್ಸು ಎಲ್ಲ ಸ್ಟಾರ್ಟ್ ಆಗಿದ್ದು. ಅವಳು ಮಧ್ಯಾಹ್ನ ಮನೆಗೆ ಬಂದಮೇಲೆ ಕೂಡ ಚೆನ್ನಾಗಿ ಆ್ಯಕ್ಟಿವ್ ಆಗೇ ಇದ್ಳು. ಅವ್ರ ಫ್ರೆಂಡ್ಸ್ ಹತ್ರ ಕೂಡ ಎಲ್ಲ ಚೆನ್ನಾಗಿ ಆಟ ಆಡಿದ್ಲು 2 o'clockವರೆಗೆ. ಆಮೇಲೆ ಲಂಚ್ ಮಾಡಿಸ್ತಾ ಇರುವಾಗ ಫುಲ್ಲು ಡಲ್ಲಾಗಿ ಬೇಡ ಬೇಡ ಅಂತ ಇದ್ಲು. ನಾನೇನಾದ್ರು ಫುಡ್ ಬೇಡ ಅನ್ನೋಕ್ಕೆ ಅವಳು ಆ ಥರ ಮಾಡ್ತಾ ಇದ್ದಾಳೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಊಟ ಹಂಗೆ ಫೋರ್ಸಲ್ಲಿ ನಾನು ಊಟ ಮಾಡಿಸ್ಮೇಲೆ ಇನ್ನು ಅವಳು ವಾಮಿಟಿಂಗ್ ಸ್ಟಾರ್ಟ್ ಮಾಡಿಕೊಂಡ್ಳು. ಇನ್ನು ಆವಾಗಲಿಂದ ವಾಮಿಟಿಂಗ್ಸ್ ಇದ್ದೇ ಇದೆ. ಇವನ್ ಅವಳು ನನ್ನ ಕೈಯೇ ಬಿಡ್ತಾ ಇಲ್ಲ. ಆ್ಯಂಡ್ ನಾನು ಅವಳ ಹತ್ರ ಆಟ ಆಡ್ತಾ ಇದ್ದರೆ, ಅದು ಕೂಡ ನಾರ್ಮಲ್ ಅವಳ ಟಾಯ್ಸ್ ಹತ್ರ ಅಲ್ಲ, ಬೇರೆ ಟಾಯ್ಸ್ ಡಿಫ್ರೆಂಟಾಗಿ ಮನೆಯಲ್ಲಿ ಒಳ್ಳೊಳ್ಳೆ ಅಲ್ಲ ಹೊಸ ಹೊಸ ಐಡಿಯಾಸ್ ಹುಡುಕಿ ಆಟ ಆಡಿಸಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾ ಇದ್ದಾಳೆ. ಇಲ್ಲಾಂದರೆ ತುಂಬ ಡಲ್ ಆಗ್ತಾ ಇದ್ದಾಳೆ. ಆ್ಯಂಡ್ ಫುಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ ನನ್ನಿಂದ ಲವ್ ಆಗಲಿ, ಕೇರಿಂಗ್, ಪ್ಯಾಂಪರು. ಸೊ ಅವಳು ಕೈ ಬಿಟ್ಟು ನಾನು 1 ನಿಮಿಷ ಹೋದ್ರೂ ಅವಳು ತುಂಬ ಡಲ್ ಆಗ್ತಾ ಇದ್ದಾಳೆ. ಸೊ ಅದರಿಂದ ಅವಳ ಹತ್ರನೇ ಇರ್ತಾ ಇದ್ದೀನಿ ನಾನು. ಅದಕ್ಕೆ ನನಗೆ ಬೇರೆ ಮನೆ ಕೆಲಸ ಮಾಡ್ಕೊಳಕ್ಕಾದ್ರೆ ಅಷ್ಟು ಟೈಮ್ ಸಿಕ್ಕಿಲ್ಲ. ಜಸ್ಟು ಅಡುಗೆ ಕೂಡ ಏನು ಈಸಿ ಇರುತ್ತಲ್ಲ ಆ ಥರ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ರಾತ್ರಿ ಪಲ್ಯ ಕೂಡ ಮಾಡಿಲ್ಲ, ಆಲ್ರೆಡಿ ಮಧ್ಯಾಹ್ನದ ಬೇಳೆ ಸಾರಿತ್ತು, ಜಸ್ಟ್ ರಾತ್ರಿಗೆ ಚಪಾತಿ ಮಾತ್ರ ಮಾಡಿದೆ. ಆ್ಯಂಡ್ ಆರಾಧ್ಯಗಾರೆ ಮೊಸರನ್ನ ತಿನ್ನಿಸ್ದೆ, ಬಟ್ ಅದು ಕೂಡ ವಾಮಿಟಿಂಗ್ ಆಯಿತು. ಆ್ಯಂಡ್ ಈಗಾದರೆ ಆರಾಧ್ಯ ಚೆನ್ನಾಗಿದ್ದಾಳೆ. ನಾನು ವಿಡಿಯೋ ಎಡಿಟಿಂಗು ಡಬ್ಬಿಂಗು ಶುಕ್ರವಾರ ಮಧ್ಯಾಹ್ನ ಮಾಡ್ತಾಯಿದ್ದೀನಿ. ಸೊ ಆರಾಧ್ಯ ಇವತ್ತು ಬೆಳಗ್ಗೆಯಿಂದ ಬೆಟರ್. ಆ್ಯಕ್ಚುಲಿ ಗುರುವಾರ ಬೆಳಗ್ಗೆನೇ ವಾಮಿಟಿಂಗ್ಸ್ ಎಲ್ಲ ಸ್ಟಾಪ್ ಆಗಿತ್ತು, ಬಟ್ ಲೂಸ್ ಮೋಷನ್ ಜಾಸ್ತಿ ಆಗಿತ್ತು. ಸೊ ನಾವು ಸಂಜೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಡಾಕ್ಟರ್ ಕೂಡ ಅದೇ ಹೇಳಿದರು, ಮೇ ಬಿ ಬಿಸಿಲಿಗೆ ಮಕ್ಕಳಿಗೆ ಬೇಗ ಫುಡ್ ಪಾಯ್ಸನ್ ಆಗುತ್ತೆ ಅಂತ. ಈ ಡಾಕ್ಟರ್ ಅಂತಲೇ ಅಲ್ಲ, ಅವಳು ಹುಟ್ಟಿದಾಗಿನಿಂದ ಈ ಥರ ಬಿಸಿಲುಗಳಿಗೆ ವಾಮಿಟಿಂಗ್ಸ್ ಆ ಥರ ಬಂದರೆ ಎಲ್ಲ ಡಾಕ್ಟರ್ಸು ಅದೇ ಹೇಳ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಬೇಗ ಫುಡ್ ಪಾಯ್ಸನ್ ಆಗುತ್ತೆ ಅಂತೆ ಬಿಸಿಲಿಗೆ. ಸೊ ಅದೇ ಹೇಳಿದರು. ಬಟ್ ಇವತ್ತು ಮಾರ್ನಿಂಗಿನಿಂದ ತುಂಬ ಬೆಟರ್ ಅವಳು. ಸೊ ಈಗ ಅವಳನ್ನ ಮಲಗಿಸಿ ನಾನು ವ್ಲಾಗ್ ಎಡಿಟಿಂಗ್ ಮಾಡಿ ಡಬ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತಿಂಡಿಗೆ ನಾನು ಮೊಳಕೆ ಕಾಳಿನ ದೋಸೆ ಮಾಡ್ತಾ ಇದ್ದೀನಿ. ನೋಡಿ ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ. ನಿಜ ಈ ಸ್ಪ್ರೌಟ್ಸ್ ಬಾಕ್ಸ್ ಬಂದಾಗಿನಿಂದ ನನಗೆ ತುಂಬ ಈಸಿ ಆಗಿಬಿಟ್ಟಿದೆ ಮೊಳಕೆ ಕಾಳನ್ನ ಕಟ್ಟೋದು. ಆವಾಗಾದ್ರೆ ನನಗೆ ಈ ಥರ ಮೊಳಕೆ ಉದ್ದದ್ದು ಬರಬೇಕಂದ್ರೆ ಏನಿಲ್ಲಂದ್ರೂ 2-3 ದಿನ ಆಗ್ತಾಯಿತ್ತು. ಬಟ್ ಈಗಿಲ್ಲ, 1 ದಿನದೊಳಗಡೆ ಈ ಥರ ಚೆನ್ನಾಗಿ ಸ್ಪ್ರೌಟ್ಸ್ ದೊಡ್ಡದು ಬಂದಿರುತ್ತೆ. ಆ್ಯಂಡ್ ಜಸ್ಟ್ ಇದು 179 ಏನೋ ಅಷ್ಟೇ ಇದು ಸ್ಪ್ರೌಟ್ ಬಾಕ್ಸು. ನಾನು ಶಾಪ್ಜಿಯಲ್ಲೇ ತೊಗೊಂಡಿದ್ದೆ. ಆ್ಯಂಡ್ ಈ ಸ್ಪ್ರೌಟ್ ಬಾಕ್ಸರಲ್ಲಿ ನಾವು ಯಾವ ಥರ ಮೊಳಕೆ ಕಟ್ಟೋದು, ಯಾವ ಥರ ಯೂಸ್ ಮಾಡೋದು ಅನ್ನೋದು ಎಲ್ಲನೂ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ನಿಮಗೆ ಆ ವೀಡಿಯೋದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ದರೆ ಚೆಕ್ ಮಾಡಿ. ಆ್ಯಂಡ್ ನಾನು ಇದನ್ನು ಶಾಪ್ಜಿ ಆ್ಯಪಲ್ಲಿ ತೊಗೊಂಡಿದ್ದೆ, ನಿಮಗೆ ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ. ಫಸ್ಟು ನಾನು ಮಿಕ್ಸಿ ಜಾರಲ್ಲಿ ಈ ಮೊಳಕೆ ಹಾಕಿ ಅದರೊಳಗಡೆ ಶುಂಠಿ 1 ಇಂಚಿನಷ್ಟು ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ. ಜೀರಾನೂ ಆ್ಯಡ್ ಮಾಡ್ಬೋದು. ನಾನು ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಿ ಜೀರಾ ಆ್ಯಡ್ ಮಾಡೋದು. ಮತ್ತು ನಿಮಗೆ ಬೇಕಿದ್ದರೆ ಕೊತ್ತಂಬರಿನೂ ಆ್ಯಡ್ ಮಾಡ್ಬೋದು. ಬಟ್ ನನಗೆ ಈ ದೋಸೆದಲ್ಲಿ ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗೋಲ್ಲ, ಸೊ ನಾನು ಕೊತ್ತಂಬರಿ ಹಾಕಿಲ್ಲ. ಸ್ವಲ್ಪ ನೀರು ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು.
ನಾರ್ಮಲ್ ದೋಸೆ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಆಗಿದ್ದರೆ ಸಾಕು. ಈಗ ಇದಕ್ಕೆ ನಾನು 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟು ಕೂಡ ಕಂಪಲ್ಸರಿ ಏನಿಲ್ಲ, ಜಸ್ಟ್ ಹಾಕಿರೋ ಟೆಕ್ಸ್ಚರ್ ಅನ್ನೋದು ನೀಟಾಗಿ ಬರುತ್ತೆ ಅಂತ ನಾನು 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನು ದೋಸೆ ಹಾಕಿದರೆ ಆಯಿತು. ನಾನು 1 ಗ್ಲಾಸ್ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ, ಅಂದರೆ 1/4 kg ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ಸೊ ಅರ್ಧ ನಾನು ದೋಸೆಗೆ ಯೂಸ್ ಮಾಡಿದ್ದೀನಿ, ಸ್ಪ್ರೌಟ್ಸ್ ದೋಸೆಗೆ. ಇನ್ನೂ ಅರ್ಧ ಮೊಳಕೆಯನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಡೈಲಿ ನಾನು ನನ್ನ ಬಾಕ್ಸ್ಗಾಗಲಿ ಇಲ್ಲ ನನಗೆ ಸ್ನ್ಯಾಕ್ಸ್ಗಾಗಲಿ ನಾನು ಜಸ್ಟ್ ಸಲಾಡ್ ಥರ ಮಾಡ್ಕೊತೀನಿ, ಇಲ್ಲ ಡೈರೆಕ್ಟಾಗೂ ತಿಂತೀನಿ. ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಆ್ಯಂಡ್ ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಳಕೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನಮಗೆ ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ, ಮತ್ತು ರಿಚ್ಚಾಗಿ ಪ್ರೋಟೀನ್ ಸಿಗುತ್ತೆ ನಮಗೆ. ಇದು ವೆಯ್ಟ್ ಲಾಸ್ ಆಗೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ ನ್ಯೂಟ್ರಿಷನ್ಸ್ ತುಂಬಾ ಇರುತ್ತೆ, ಬಟ್ ಕ್ಯಾಲ್ರೀಸ್ ತುಂಬಾ ಲೋ. ಸೊ ನಮಗೆ ಕ್ಯಾಲ್ರೀಸ್ ಇಂಟೇಕ್ ಲೋ ಇದ್ದರೆ ಆಬ್ವಿಯಸ್ಲಿ ನಾವು ವೆಯ್ಟ್ ಆದರೆ ಗೇನ್ ಆಗೋಲ್ಲ, ವೆಯ್ಟ್ ಲಾಸ್ ಆಗ್ತೀವಿ. ಆ್ಯಂಡ್ ಇದು ಡೈಜೆಸ್ಟಿವ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಡೈಜೆಸ್ಟ್ ಸಿಸ್ಟಮ್ಗೆ. ನಾನು ಇದ್ರ ಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿರೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಕಂಪಲ್ಸರಿ ಏನಿಲ್ಲ, ಬಟ್ ಹಾಕಿದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ಸ್ವಲ್ಪನೇ ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿ ರೇಟ್ ಜಾಸ್ತಿ ಇದೆ ಅಂತ. ನಾವು ಹೆಸರು ಕಾಳನ್ನ ನೆನೆಸಿ ಸೇಮ್ ಪ್ರೊಸೀಜರ್ ಮಾಡಿದ್ರೆ ಪೆಸರಟ್ಟಾಗುತ್ತೆ, ಬಟ್ ಇದು ಇನ್ನೂ ಹೆಲ್ತಿ ವರ್ಷನು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿ ಒಳಗಡೆ ತುಂಬ ಸ್ಪ್ರೌಟ್ಸ್ ಅಟ್ ಎ ಟೈಮ್ ಹೋಗುತ್ತೆ ಈ ಥರ ಮಾಡಿದರೆ. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ನು ಶೇಂಗಾ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತಾರೆ ನಾನು ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಈ ಟೊಮೊಟೊ ಚಟ್ನಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಮತ್ತು ರಾಗಿ ರೊಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನು, ಅಕ್ಕಿ ರೊಟ್ಟಿಗೆ, ವಾಡಪ್ಪಿಗೆ, ಇದೆಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನು. ಆ್ಯಂಡ್ ಈ ಟೊಮೊಟೊ ಚಟ್ನಿ ಈ ಸ್ಪ್ರೌಟ್ಸ್ ದೋಸೆಗೆ ಅಷ್ಟು ಪರ್ಫೆಕ್ಟ್ ಕಾಂಬಿನೇಷನ್ ಆದರೆ ಅಲ್ಲ, ಬಟ್ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನನಗಿವತ್ತು ಟೈಮ್ ಇಲ್ಲ, ಸೊ 6 ಎದ್ದೇಳೋಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಬೇಕು. ಸೊ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಚಟ್ನಿ ಮಾಡಿದರೆ ಮಧ್ಯಾಹ್ನ ರೈಸ್ಗೂ ಬರುತ್ತೆ, ಮತ್ತು ಈಗ ದೋಸೆಗೂ ಬರುತ್ತಾ ಅಂತ ಇನ್ನು ಇದನ್ನು ಮಾಡ್ತಾಯಿದ್ದೀನಿ ನಾನು. ಇದು ಚಟ್ನಿ ನಾನು 2 ಟೈಮಿಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ಎಲ್ಲ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. 1 ಟೈಮ್ ಮಾಡೋದಾದರೆ 1 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂದರೆ ಒಂದು 5 ಹಸಿಮೆಣ್ಸಿನ್ಕಾಯಿ, ಮತ್ತು ಒಂದು 5 - 6 ಬೆಳ್ಳುಳ್ಳಿ, ಹುಣಸೆ ಹಣ್ಣು ಹಾಕಿ ಉಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನನಗೆ ಈ ಥರ ಚಟ್ನೀಸ್ನ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡೋಕ್ಕೆ ಇಷ್ಟ ಇರಲ್ಲ. ನಾನು ಈ ಥರ ಅಲ್ಯೂಮಿನಿಯಂ ಪ್ಯಾನಲ್ಲಿ ಮಾಡ್ತೀನಿ. ಆ್ಯಕ್ಚುಲಿ ಇದರ ನನಗೆ ಗೊತ್ತಿದ್ದಿಲ್ಲ, ಮದುವೆ ಆಗಿರೋ ಹೊಸದಲ್ಲಿ ನಾನು ಇದನ್ನು ನಾನ್ ಸ್ಟಿಕ್ ಅಂತ ತೊಗೊಂಡಿದ್ದೆ, ಬಟ್ ಆಮೇಲೆ ಗೊತ್ತಾಯ್ತು ಇದು ನಾನ್ ಸ್ಟಿಕ್ ಅಲ್ಲ, ಇದು ಜಸ್ಟ್ ಅಲ್ಯೂಮಿನಿಯಮು. ಬಟ್ ಅದು ಬ್ಲ್ಯಾಕ್ ಕೋಟಿಂಗ್ ಏನಂತ ಗೊತ್ತಿಲ್ಲ, ಬಟ್ ಯಾವತ್ತೂ ಕಲರ್ ಬಿಡೋದಾಗಲಿ ಆ ಥರ ಏನೂ ಆಗಿಲ್ಲ. ಸೊ ಇಲ್ಲಿ ನೋಡಿ ಕೆಳಗಡೆ ಸ್ವಲ್ಪ ತಳ ಇಟ್ಟಿದೆ ನೋಡಿ, ಈ ಥರ ತಳ ಇಟ್ಟರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಚಟ್ನಿಗೆ. ಬಟ್ ಇದು ಸುಟ್ಟರೆ ಹೋಗಿಲ್ಲ, ನಾನು ಮಿಡ್ಲಲ್ಲಿ ತಿರುಗಿಸ್ತಾ ಇರ್ತೀನಿ. ಜಸ್ಟ್ ಟೊಮೊಟೊ ಆ ಥರ ತಳ ಇಟ್ಟಿರುತ್ತೆ ಅಷ್ಟೇ, ಸ್ವಲ್ಪ ಟೊಮೊಟೊ ಸ್ಕಿನ್ ಬ್ಲ್ಯಾಕ್ ಆಗಿರುತ್ತೆ ಅಷ್ಟೇ. ಮತ್ತು ನಾನು ತುಂಬ ಸುಟ್ಟೋಗೋಕ್ಕೂ ಬಿಡಲ್ಲ, ಮಿಡ್ಲಲ್ಲೆಲ್ಲ ತಿರುಗಿಸ್ತಾ ಇರ್ತೀನಿ. ಆ್ಯಂಡ್ ಟೊಮೊಟೊ ಗ್ರೀನ್ ಚಿಲ್ಲೀಸ್ ಎಲ್ಲ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಬೇಕು. ಇನ್ನು ಅದು ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ನಾನು ಎಣ್ಣೆ ಹಾಕಿದ ಮೇಲೆ ಸ್ಟಾರ್ಟಿಂಗಲ್ಲೇ ಜೀರಿಗೆ ಹಾಕಿದ್ದೀನಿ, ಮತ್ತು ಕರಿಬೇವು ಹಾಕಿದ್ದೀನಿ. ಈ ಚಟ್ನಿದಲ್ಲಿ ಜೀರಿಗೆ ಕರಿಬೇವು ಇಂಪಾರ್ಟೆಂಟು, ಎರಡು ಎಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಟ್ನಿಗೆ. ಸೊ ನಾನಿಲ್ಲಿ 1 ಸ್ಪೂನು ಜೀರಿಗೆ ಹಾಕಿದ್ದೀನಿ, ಸೊ ಅದು ಕಂಪಲ್ಸರಿ. ಆ್ಯಂಡ್ ಈಗ ಚಟ್ನಿನ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾವು ರೈಸ್ಗೆ ಮಾತ್ರ ಮಾಡ್ಕೊಳೋದಂದರೆ ಸ್ವಲ್ಪ ಗರಿಯಾಗಿ ರುಬ್ಕೊಳ್ಳಿ, ಇಲ್ಲ ದೋಸೆಗೆಲ್ಲ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರನೂ ಮಾಡ್ಕೊಳ್ಬೋದು. ಬಟ್ ಈ ಚಟ್ನಿದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ, ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನು. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ಈ ಚಟ್ನಿಗೆ ಒಗ್ಗರಣೆ ಹಾಕೋಣ ಅವಶ್ಯಕತೆ ಇರಲ್ಲ, ನಾವೆಲ್ಲನೂ ಸ್ಟಾರ್ಟಿಂಗಲ್ಲೇ ಹಾಕಿರೋದ್ರಿಂದ. ಸೊ ಇನ್ನು ಮಿಕ್ಸಿಯಲ್ಲಿಂದ ಒಂದು ಬೌಲಲ್ಲಿ ತೆಗೆದು ನಾನು ಇನ್ನು ಸೈಡ್ಗೆ ಇಟ್ಟಿರ್ತಾ ಇದ್ದೀನಿ. ಆ್ಯಂಡ್ ಇನ್ನು ಆರಾಧ್ಯನ ಆ್ಯಕ್ಟಿವಾಗಿ ಇಡಬೇಕು, ಅವಳಿಗೆ ಡಿಫ್ರೆಂಟಾಗಿ ಅಟ್ರಾಕ್ಟ್ ಮಾಡಬೇಕಂತ ಇದು ಒಂದು ನನ್ನ ಟ್ರಯಲು. ನಾನು ಈ ಥರ ಟೆಂಟ್ ಥರ ಮಾಡಿಕೊಟ್ಟಿದ್ದೀನಿ ಅವಳಿಗೆ. ವಿಂಡೋಯಿಂದ ಬಾತ್ರೂಮ್ ಹ್ಯಾಂಗರ್ಗೆ ನಾನು ಒಂದು
ದಾರ ಕಟ್ಟಿ ಬೇಸಿಸ್ನಿಂದ ಈ ಥರ ಒಂದು ಟೆಂಟ್ ಮಾಡಿಕೊಟ್ಟಿದ್ದೀನಿ. ಅವಳಾದ್ರೆ ಸೂಪರ್ ಹ್ಯಾಪಿ ಆದಳು. ಸ್ವಲ್ಪ ಡಲ್ ಇದ್ದಾಗೆಲ್ಲ ಆ್ಯಕ್ಟಿವ್ ಆಗ್ತಾ ಇದ್ದಾಳೆ. ಆ್ಯಂಡ್ ಅವ್ರ ಫ್ರೆಂಡ್ಸ್ ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ಆರಾಧ್ಯಗೆ ಒಂಥರ ಖುಷಿ ಗೊತ್ತಾ, ಅವ್ರ ಫ್ರೆಂಡ್ಗೆ ನಮ್ಮಮ್ಮ ಇದು ಮಾಡಿಕೊಟ್ಟಿದ್ದಾರೆ ಅಂತ ಒಂಥರ ಪ್ರೌಡಾಗೆ ಹೇಳ್ತಾ ಇದ್ಲು. ನನಗೂ ಖುಷಿ ಆಯಿತು ಅವಳು ಖುಷಿಯಾಗಿರೋದು ನೋಡಿ. ಇನ್ನು ವ್ಲಾಗ್ನಾರೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇದೇ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ರೆಡ್ ಕಲರ್ ಬಟನು, ಅದ್ರ ಪಕ್ಕಕ್ಕೆ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.